ಕನ್ನಡಾಭಿಮಾನಿಗಳಿಗೆ ನಮಸ್ಕಾರ. ಸ್ನೇಹಿತರೆ, ಈ ದಿನ ಕೆಲವು ರಾಶಿಗಳಿಗೆ ಅಚ್ಚರಿಯ ಬದಲಾವಣೆ ಉಂಟಾಗೋ ಸಾಧ್ಯತೆಗಳಿದೆ. ಅದು ನಿಮ್ಮ ರಾಶಿಯಲ್ಲಿ ಆಗೋ ಸಾಧ್ಯತೆ ಇದೆಯಾ, ಬೇರೆ ರಾಶಿಯಲ್ಲಿ ಆಗೋ ಸಾಧ್ಯತೆ ಇದೆಯಾ ನೋಡೋಣ. ಮೇಷರಾಶಿಯವರ ಈ ದಿನ ನಿಮಗೆ ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗ್ತದೆ. ಮಾಡುವಂಥ ಕೆಲಸದಲ್ಲಿ ಹೊಸ ಅವಕಾಶಗಳು ಒದಗಿ ಬರ್ತದೆ. ಹಣದ ವಿಚಾರದಲ್ಲಿ ಲಾಭ ಆಗ್ತದೆ. ನೀವು ಯಾವುದೇ ಕಾರಣಕ್ಕೆ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ಹನುಮಾನ್ ಮಂತ್ರವನ್ನು ಪಠನೆ ಮಾಡಿ. ವೃಷಭ ರಾಶಿಯವರೇ, ಈ ದಿನ ನಿಮಗೆ ಉತ್ತಮವಾದಂಥ ಸಮಯ. ನೀವು ಮಾಡುವಂಥ ಎಲ್ಲ ಕೆಲಸಗಳು ಸುಗಮವಾಗಿ ಸಾಗ್ತದೆ. ಹಣದ ವ್ಯವಸ್ಥೆ ಈ ದಿನ ತುಂಬ ಚೆನ್ನಾಗಿರ್ತದೆ. ನಿಮಗೆ ಕುಟುಂಬದ ಎಲ್ಲ ಸದಸ್ಯರು ಸಹಮತವನ್ನು ತೋರಿಸ್ತಾರೆ. ನೀವು ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ಈ ದಿನ ನಿಮ್ಮ ಎಲ್ಲ ಶುಭ ಫಲಗಳಿಗೆ ಸಹಾಯ ದೊರೆಯುತ್ತದೆ. ಮಿಥುನ ರಾಶಿಯವರೇ, ಈ ದಿನ ನಿಮಗೆ ಹೊಸ ಹೊಸ ಆಲೋಚನೆಗಳು ಒದಗಿ ಬರ್ತದೆ. ನಿಮ್ಮ ಆಲೋಚನೆಗಳೆಲ್ಲ ಧನಾತ್ಮಕವಾಗಿರ್ತವೆ. ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣುವಿರಿ. ಸಣ್ಣದಾದಂಥ ಲಾಭ ಉಂಟಾಗುವ ಸಾಧ್ಯತೆ ಇದೆ ಈ ದಿನ. ಸ್ನೇಹಿತರಿಂದ ನಿಮಗೆ ಸಹಾಯ ಅನ್ನುವಂಥದ್ದು ದೊರೀತದೆ ಇವತ್ತು. ನೀವು ನಾರಾಯಣನ, ವಿಷ್ಣುವಿನ, ವೆಂಕಟೇಶ್ವರನ ಧ್ಯಾನವನ್ನು ಮಾಡೋದರಿಂದ ಎಲ್ಲ ಶುಭವಾಗ್ತದೆ. ಕಟಕ ರಾಶಿಯವರೇ, ಈ ದಿನ ನೀವು ಜಾಗ್ರತೆಯಿಂದ ಇರಬೇಕು. ಖರ್ಚು ವೆಚ್ಚಗಳು ಜಾಸ್ತಿ ಆಗೋ ಸಾಧ್ಯತೆಗಳಿರ್ತದೆ. ಮಾಡುವಂಥ ಕೆಲಸದಲ್ಲಿ ವಿಳಂಬ ಆಗೋ ಸಾಧ್ಯತೆ ಇರ್ತದೆ. ಹಣದ ಬಗ್ಗೆ ಜಾಗ್ರತೆ ಇರಲಿ. ಅಚಾನಕ್ಕಾಗಿ ವೆಚ್ಚವಾಗೋ ಸಾಧ್ಯತೆಗಳಿದ್ದಾವೆ. ಹಣದ ಉಳಿತಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಿ. ಮನಃಶಾಂತಿ ಎನ್ನುವಂಥದ್ದು ಅತ್ಯಗತ್ಯ. ಯಾವುದೇ ಕಾರಣಕ್ಕೆ ಮನಸ್ಸನ್ನು ಕೆಡಿಸ್ಕೊಳ್ಬೇಡಿ. ಮನಸ್ಸನ್ನು ಕೆಡಿಸ್ಕೊಂಡು ಯಾರ ಮೇಲೂ ದೂಷಣೆ ಮಾಡುವಂಥದ್ದಾಗಲಿ, ಯಾರನ್ನಾದ್ರೂ ಅನುಮಾನ ಪಡುವಂಥದ್ದಾಗಲಿ ಮಾಡಬೇಡಿ. ಶಾಂತಿಯಿಂದ ಇರಿ. ಶಿವನನ್ನು ಧ್ಯಾನ ಮಾಡಿ. ಮುಂದೆ ನಿಮಗೆಲ್ಲ ಶುಭವಾಗ್ತದೆ. ಸಿಂಹರಾಶಿಯವರೇ, ಈ ದಿನ ನಿಮ್ಮದೇ. ಎಲ್ಲವೂ ಲಾಭವನ್ನೇ ತಂದುಕೊಡ್ತದೆ. ಹೊಸ ಹೊಸ ಅವಕಾಶಗಳನ್ನು ಬರ್ತದೆ. ಆದರೆ ಬುದ್ಧಿ ಮಾತ್ರ ನಿಮ್ಮ ಕೈಯಲ್ಲಿರಲಿ. ಹಣ ಬರೋದಕ್ಕೇನು ತೊಂದರೆ ಇಲ್ಲ. ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಬೇಕು. ಪ್ರೀತಿಯಲ್ಲಿ ಯಶಸ್ಸು ಸಿಗ್ತದೆ ನಿಮಗೆ. ಯಾರ ವಿಶ್ವಾಸವನ್ನು ಗಳಿಸಬೇಕು ಅಂತ ಬಯಸಿದ್ರೋ ಅವರ ವಿಶ್ವಾಸವನ್ನು ಗಳಿಸೋದಕ್ಕೆ ಇವತ್ತು ಅವಕಾಶಗಳು ಹೆಚ್ಚಾಗ್ತದೆ ನಿಮಗೆ. ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿ. ಕನ್ಯಾ ರಾಶಿಯವರೇ, ಉದ್ಯೋಗದಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ದೊರೀತದೆ. ಹಿರಿಯರಿಂದ ಬೆಂಬಲ ಅನ್ನುವಂಥದ್ದು ದೊರೀತದೆ. ಆದಾಯ ಸ್ಥಿರವಾಗಿರ್ತದೆ. 6ಕ್ಕೆ ಏಳಲ್ಲ, 3ಕ್ಕೆ ಇಳಿಯಲ್ಲ ಅನ್ನುವಂಥದ್ದು. ಆದರೆ ಈ ದಿನ ನಿಮಗೆ ಒತ್ತಡ ಕಡಿಮೆ ಮಾಡ್ಕೊಳೋದಕ್ಕೆ ಅವಕಾಶಗಳು ಸಿಗ್ತದೆ. ಸ್ವಲ್ಪ ನೀವು ಧ್ಯಾನವನ್ನು ಯಾಕೆ ಮಾಡಬಾರ್ದು?
ಗಣೇಶನ ಮಂತ್ರವನ್ನು ಯಾಕೆ ಪಠನ ಮಾಡಬಾರ್ದು? ಯಾವುದೂ ಬೇಡ ಅಂದರೆ ಓಂಕಾರ ಜಪವನ್ನು ಮಾಡಿ. ಯಾಕೆ, ನಿಮ್ಮ ಮಾನಸಿಕ ಒತ್ತಡ ಹೆಚ್ಚಾದರೆ ನಿಮಗೆ ಕಷ್ಟ ಆಗ್ತದೆ. ಆದ್ದರಿಂದ ಒತ್ತಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತೆಲ್ಲ ರೀತಿಯ ಅವಕಾಶಗಳು ಸಿಗ್ತದೆ. ಇದು ನಿಮಗೆ ಮುಖ್ಯವಾಗಿದೆ ಕೂಡ. ತುಲಾರಾಶಿಯವರೇ, ನಿಮಗೆ ಅದೃಷ್ಟ ಈ ದಿನ ತುಂಬ ಸಹಕಾರವನ್ನು ನೀಡುತ್ತದೆ. ನಿಮ್ಮ ಕೆಲಸಗಳು ಸುಲಭವಾಗಿ ಸಾಗ್ತದೆ. ಯಾವುದೇ ರೀತಿಯಾದಂಥ ಅಡೆತಡೆಗಳಿಲ್ಲದೆ ನಿಮ್ಮ ಕಾರ್ಯಗಳು ಜರುಗ್ತದೆ ಎನ್ನುವಂಥದ್ದು. ನೀವು ಮಾಡುವಂಥ ಕಾರ್ಯಗಳಲ್ಲಿ ಸಕ್ಸಸ್ ಆಗ್ತದೆ. ನಿಮ್ಮ ಸಂಬಂಧಗಳನ್ನು ಉಳಿಸ್ಕೊಳೋದಕ್ಕೆ, ನಂಬಿಕೆಯನ್ನು ಉಳಿಸ್ಕೊಳೋದಕ್ಕೆ ಅವಕಾಶಗಳು ಸಿಗ್ತದೆ. ಆದರೆ ನೀವು ದತ್ತಾತ್ರೇಯನ ಧ್ಯಾನವನ್ನಾಗಲಿ, ದಕ್ಷಿಣಾಮೂರ್ತಿಯ ಧ್ಯಾನವನ್ನಾಗಲಿ ಮಾಡಬೇಕಾಗ್ತದೆ. ವೃಶ್ಚಿಕ ರಾಶಿಯವರೇ, ಧೈರ್ಯವನ್ನು ತೆಗೆದುಕೊಳ್ಳಿ. ಅಡೆತಡೆಗಳೆಲ್ಲರಿಗೂ ಬರ್ತದೆ, ಅದೇ ರೀತಿ ನಮಗೂ ಬರ್ತದೆ. ಕೆಲಸ ಮಾಡಬೇಕಾದ್ರೆ ಜಾಗ್ರತೆಯಿಂದ ಇರಿ. ನಿಮ್ಮ ಜವಾಬ್ದಾರಿಯಿಂದ ನುಣಿಸ್ಕೊಳ್ಳೋಕೆ ಹೋಗ್ಬೇಡಿ. ಕೆಲಸದ ಮೇಲೆ ಗಮನ ಇರಲಿ. ಸಣ್ಣ ಪುಟ್ಟ ವ್ಯತ್ಯಾಸಗಳಾಗದಲ್ಲೇ ಇರೋ ಹಾಗೆ ನೋಡ್ಕೊಳ್ಳಿ. ಖರ್ಚಿನ ಮೇಲೆ ನಿಯಂತ್ರಣ ಇರಲಿ. ಅಕಸ್ಮಾತ್ ಒಮ್ಮೆ ಸ್ವಲ್ಪ ಹಣ ಹೆಚ್ಚು ಖರ್ಚು ಮಾಡೋವಂಥ ಪರಿಸ್ಥಿತಿ ಬಂತಂತಂದರೆ ಹಿಂದೆ ಬೀಳುವಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ಸಂದರ್ಭಾನುಸಾರ ನಾವು ಖರ್ಚು ಮಾಡಲೇಬೇಕಾಗ್ತದೆ. ಘನತೆ ಎನ್ನುವಂಥದ್ದು ಮುಖ್ಯ. ಆರೋಗ್ಯದ ಮೇಲೆ ಗಮನ ಇಟ್ಟುಕಿರಿ. ಆರೋಗ್ಯದ ಮೇಲೆ ಗಮನ ಇಟ್ಕೊಳ್ಳಿ. ಟೆನ್ಷನ್ಸ್ಗಳನ್ನು ಕಡಿಮೆ ಮಾಡಿಕೊಳ್ಳಿ. ಅನ್ನೆಸೆಸರಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮಹಾಮೃತ್ಯುಂಜಯ ಮಂತ್ರವನ್ನು ಪಠನ ಮಾಡಿ. ಇಲ್ಲ ಓಂಕಾರವನ್ನು ದೀರ್ಘವಾಗಿ ಓಂಕಾರ ಧ್ಯಾನವನ್ನು ಮಾಡಿ. ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳುವಂಥದ್ದು, ದೀರ್ಘವಾಗಿ ಬಿಡುವಂಥದ್ದು 10 ನಿಮಿಷಗಳ ಕಾಲ ಮಾಡಬೇಕು. ಅದನ್ನು ಪ್ರತಿದಿನ ನೀವು ಮಾಡಿದ್ರೆ ಒಳ್ಳೆಯದು. ಆದಷ್ಟು ಟೆನ್ಷನ್ ಮಾಡ್ಕೊಳೋದನ್ನು ಬಿಡಿ. ಅನ್ನೆಸೆಸರಿ ಚಿಂತನೆ ಮಾಡೋದನ್ನು ಬಿಡಿ. ಎಲ್ಲವೂ ಶುಭವಾಗ್ತದೆ. ಧನಸ್ಸು ರಾಶಿಯವರೇ, ಎಲ್ಲ ರೀತಿಯ ಸಂತೋಷಗಳು ನಿಮಗೆ ದೊರೀತದೆ. ಇವತ್ತು ದಾಂಪತ್ಯದಲ್ಲಿ, ಕುಟುಂಬದಲ್ಲಿ ಸುಖ ಸಂತೋಷಗಳಿರ್ತದೆ. ನೀವು ಮಾಡುವಂಥ ವ್ಯವಹಾರಗಳಲ್ಲಿ, ವೃತ್ತಿಗಳಲ್ಲಿ ಲಾಭ ಉಂಟಾಗ್ತದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು, ನೀವು ಮಾಡುವಂಥ ಧಾರ್ಮಿಕ ಕಾರ್ಯಗಳಿರ್ಬೋದು, ಎಲ್ಲದರಲ್ಲೂ ಯಶಸ್ಸು ಅನ್ನುವಂಥದ್ದು ದೊರೀತದೆ. ವಿಷ್ಣುವಿನ ಪೂಜೆಯನ್ನು ಮಾಡಿ, ಪಾಂಡುರಂಗನ ಪೂಜೆಯನ್ನು ಮಾಡಿ, ಧ್ಯಾನವನ್ನು ಮಾಡಿ. ಮಕರ ರಾಶಿಯವರೇ, ಎಂಥ ವಿಜಯ ಈ ದಿನ ನಿಮಗೆ. ಶತ್ರುಗಳ ಮೇಲೆ ಜಯವನ್ನು ಸಾಧಿಸುವಂತಹ ದಿನ. ಆದರೆ ವಿಪರೀತ ತೆಗೆದುಕೊಳ್ಳಕ್ಕೆ ಹೋಗ್ಬೇಡಿ. ನೀವು ಮಾಡುವಂಥ ಕಾರ್ಯದಲ್ಲಿ ಪ್ರಗತಿ ಇರ್ತದೆ. ನಿಧಾನವಾಗಿ ಆದರೂ ಕೆಲಸ ಮಾಡಿ, ಖಂಡಿತ ಸಕ್ಸಸ್ ಆಗ್ತದೆ. ಸಾಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಒದಗ್ತದೆ. ಇವತ್ತು ಸಾಲ ಇದೆ ಅಂತ ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ. ಸಾಲ ಕಡಿಮೆ ಮಾಡ್ಕೊಳ್ಳೋಂಥ ಅವಕಾಶಗಳು ಒದಗಿ ಬಂದೇ ಬರ್ತದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇದೀಗ ಆರೋಗ್ಯದ ಗಮನ ಕೊಡಿ. ಆರೋಗ್ಯ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಾಲ ಎಲ್ಲರಿಗೂ ಇರ್ತದೆ. ತೀರಿಸಬೇಕಾದ್ರೆ ದೈಹಿಕ ಶಕ್ತಿ ಇರಬೇಕು. ಆದ್ದರಿಂದ ಆರೋಗ್ಯ, ಚಿಂತೆ ಕಡಿಮೆ ಮಾಡ್ಕೊಳ್ಳಿ. ಚಿಂತೆ ಮಾಡೋಕ್ಕೆ ಹೋಗಬಾರ್ದು. ಚಿಂತೆ ಮಾಡಿದ್ರೆ ಆರೋಗ್ಯ ಕೆಟ್ಟೋಗ್ತದೆ. ಚಿಂತೆಯನ್ನು ಕಡಿಮೆ ಮಾಡಿ ಆರೋಗ್ಯಕ್ಕೆ ಸೂಕ್ತವಾದ ದಿನನಿತ್ಯದ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳಿ. ಹನುಮಾನ್ ಮಂತ್ರವನ್ನು ಜಪ ಮಾಡಿ, ಹನುಮನ ಪೂಜೆಯನ್ನು ಮಾಡಿ. ಹನುಮಂತ ದೇವರು ಯಾರಿಗೂ ಬೇಡಿದ್ದನ್ನು ಇಲ್ಲ ಅಂದಿದ್ದು ಇಲ್ಲವೇ ಇಲ್ಲ.
ನಿಮ್ಮ ಭಾಗದಲ್ಲಿ ಹನುಮಂತ ಇವತ್ತು ತುಂಬ ಸಂತೋಷವಾಗಿ ಕಾರ್ಯವನ್ನು ಮಾಡಿಕೊಡೋದಕ್ಕೆ ಸಿದ್ಧವಾಗಿದ್ದಾನೆ. ಹನುಮಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಆರೋಗ್ಯಕ್ಕೆ ಗಮನ ಕೊಡಿ, ನಿಮ್ಮ ಸಾಲ ತೀರಿಸೋದಕ್ಕೆ ಬೇಕಾದಂಥ ಉತ್ತಮ ಮಾರ್ಗಗಳನ್ನು ಒದಗಿಸಿಕೊಡ್ತಾನೆ. ಕುಂಭರಾಶಿಯವರೇ, ಹೊಸ ಹೊಸ ಅವಕಾಶಗಳು ಒದಗಿ ಬರ್ತಾ ಇದೆ. ನೀವು ಮಾಡುವಂಥ ಕೆಲಸದಲ್ಲಿ ಬೆಳವಣಿಗೆ ಆಗ್ತಾ ಇದೆ, ಹಣದಲ್ಲಿ ಲಾಭವಾಗ್ತಾ ಇದೆ, ಪ್ರೀತಿಯಲ್ಲಿ ಯಶಸ್ಸಾಗ್ತಾ ಇದೆ. ಇನ್ನೇನು ಬೇಕು? ನಿಮ್ಗೆ ಹೇಳುವಂಥದ್ದೇನೂ ಇಲ್ಲ, ಎಲ್ಲವೂ ನಿಮ್ಮ ಇಚ್ಛೆಯಂತೆ ನಡೀತಾ ಇದೆ ಇವತ್ತು. ಆದರೂ ಅದಕ್ಕೆ ದುರ್ಗಾದೇವಿಯ ಆಶೀರ್ವಾದವೇ ಕಾರಣ. ಅಂತ ದುರ್ಗಾದೇವಿಯನ್ನು ಒಮ್ಮೆ ಪ್ರಾರ್ಥನೆಯನ್ನು ಮಾಡಿ. ಮೀನರಾಶಿಯವರೇ, ಈ ದಿನ ನಮ್ಮ ಕುಟುಂಬದಲ್ಲಿ ತುಂಬ ಸಂತೋಷವಾದಂಥ ದಿನ, ಯಶಸ್ಸಿನ ದಿನ. ಮನೆ ಕಟ್ಟಬೇಕು ಅಂತ ಏನಾದ್ರೂ ಚಿಂತನೆ ಮಾಡಿದರೆ ಅದಕ್ಕೆ ಈ ದಿನ ಚಿಂತನೆಯನ್ನು ಮಾಡ್ಬೋದು. ಇದನ್ನು ಪ್ರಾರಂಭ ಮಾಡಿ ಅಂತ ಹೇಳಿ, ಅದನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಕಾರ್ಯಗತ ಮಾಡೋದಕ್ಕೆ, ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಈ ದಿನ ತುಂಬ ಶುಭ ದಿನ. ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಳ್ಳಿ. ಇವತ್ತು ಮಾನಸಿಕವಾಗಿ ಸ್ಟಾರ್ಟಿಂಗ್ ಅಂತ ಮಾಡಿ, ಖಂಡಿತ ಯಶಸ್ಸಾಗ್ತದೆ ಎನ್ನುವಂಥದ್ದನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಆದರೆ ಲಕ್ಷ್ಮೀ ಪೂಜೆಯನ್ನು ಮಾಡಿ ನೀವು ಪ್ರಾರಂಭ ಮಾಡುವಂಥದ್ದು ಒಳ್ಳೆಯದು. ಮನೆ ಅಂತಲೇ ಇಲ್ಲ, ಒಂದು ನಿವೇಶನ ತೆಗೆದುಕೊಳ್ಳುವಂಥದ್ದು ಇರ್ಬೋದು, ಜಾಗವನ್ನು ಸ್ವಚ್ಛ ಮಾಡುವಂಥದ್ದು ಇರ್ಬೋದು. ಎಲ್ಲದಕ್ಕೂ, ಏಕೆಂದರೆ ನಿಮಗೆ ಬಹಳ ದಿನದಿಂದ ಆಸೆ ಇದೆ ಒಂದು ಮನೆ ಮಾಡಬೇಕಂತ. ಆ ಒಂದು ದಾರಿಯಲ್ಲಿ ಪ್ರಯತ್ನವನ್ನು ಮಾಡಿ, ಲಕ್ಷ್ಮೀ ಪೂಜೆಯನ್ನು ಮಾಡಿ, ನೀವು ಪ್ರಾರ್ಥನೆಯನ್ನು ಮಾಡಿ, ಲಕ್ಷ್ಮೀ ಪ್ರಾರ್ಥನೆಯನ್ನು ಮಾಡಿ, ಮನೆಗೆ ನಿವೇಶನ ತೆಗೆದುಕೊಳ್ಳೋದಕ್ಕೆ, ಮನೆಗೆ ಸಂಬಂಧಪಟ್ಟಂಥ ಯಾವುದೇ ಕಾರ್ಯವನ್ನು ನೀವು ಮಾನಸಿಕವಾಗಿ ಇವತ್ತಿಂದ ಸಿದ್ಧತೆ ಮಾಡಿಕೊಂಡು ಒಳ್ಳೆ ಶುಭ ದಿನವನ್ನು ಆಯ್ಕೆ ಮಾಡಿಕೊಂಡು ಮುಂದೆ ಮಾಡ್ಬೋದು. ಆದರೆ ಮಾನಸಿಕವಾಗಿ ಇವತ್ತು ಸಂಕಲ್ಪವನ್ನು ಮಾಡಿ. ಸಂಕಲ್ಪ ಮಾಡಿದ್ರೆ ನಿಮ್ಗೆ ಖಂಡಿತ ಅದರಲ್ಲಿ ಯಶಸ್ವಿ ಆಗ್ತೀರ. ಎಲ್ಲರಿಗೆ ಧನ್ಯವಾದಗಳು. ನಿಮ್ಮ ರಾಶಿ ಯಾವುದು, ನಾನು ಹೇಳಿದಂಥ ವಿಚಾರ ಎಷ್ಟು ಶುಭವಾಗಿದೆ ಅನ್ನುವಂಥದ್ದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.